ಹೇ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಿಕು ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಏನಪ್ಪ ಲಿಕು ಸ್ಟಾರ್ಟಿಂಗಲ್ಲೇ ಎಲ್ಲ ಕೋಣಗಳನ್ನೆಲ್ಲ ತೋರಿಸ್ತಿದ್ದಾಳೆ ಅಂತ ಅನ್ಕೊಂಡ್ರೆ, ಎಸ್, ಇವತ್ತು ಕುಂದಾಪುರ ಸ್ಪೆಷಲ್ ವ್ಲಾಗ್, ಅದೇ ಕಂಬಳದ ವ್ಲಾಗ್ ಮಾಡ್ತಾ ಇದ್ದೀನಿ. ಸುಮಾರು ಜನಕ್ಕೆ ಕಂಬಳ ನೋಡಿರಲ್ಲ. ಈ ಕಂಬಳ ಅಂತ ಮೊದಲು ಎಷ್ಟೊಂದು ಜನಕ್ಕೆ ಪರಿಚಯ ಆಗಿದೆ ಅಂದರೆ ಕಾಂತಾರ ಮೂವಿ ನೋಡಿದ್ಮೇಲೆ ಅನಿಸುತ್ತೆ. ನನಗೂ ಅಷ್ಟೇ, ಕಾಂತಾರ ಮೂವಿ ನೋಡಿದ್ಮೇಲೆ ತುಂಬ ಕ್ಯೂರಿಯಾಸಿಟಿ ಆಗಿತ್ತು ಕಂಬಳ ನೋಡಲೇಬೇಕು ಅಂತ. ನಾನು ಕುಂದಾಪುರದಲ್ಲಿದ್ದು ಈ ಕಂಬಳ ಎಲ್ಲ ನೋಡಲೇ ಇಲ್ಲ ಆ್ಯಕ್ಚುಲಿ. ಇದು ಫಸ್ಟ್ ಟೈಮ್ ನನ್ನ ಕಂಬಳದ ಎಕ್ಸ್ಪೀರಿಯೆನ್ಸು ಎಲ್ಲರಿಗೂ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಕೋಣಗಳೆಲ್ಲ ಯಾವ ಸೈಜ್ ಇದೆ ಅಂದರೆ, ಅಪ್ಪ ನಂಗೆ ಹತ್ರ ಹೋಗೋಕ್ಕೆ ಭಯ ಆಗ್ತಿತ್ತು, ಹಂಗಿದೆ ಅದು ಬುಸ್ಕೊಡೋ ಆ ಸೌಂಡ್ಗೆ ನಂಗೆ ಹತ್ರ ಹೋಗೋಕ್ಕೆ ಭಯ ಆಗ್ತಿತ್ತು. ಆ್ಯಕ್ಚುಲಿ ಅದು ಕಂಬಳ ಗದ್ದೆಯಿಂದ ಅವಾಗ ತಾನೇ ಓಡ್ಕೊ ಬಂದಿರೋ ಕೋಣ, ಅದು ಫುಲ್ ಸುಸ್ತಾಗಿತ್ತು ಅಂತ ಅದಕ್ಕೆ ನೀರೆಲ್ಲ ಹಾಕ್ತಾ ಇದ್ದಾರೆ. ಅದ್ರ ಕೊಂಬುಗಳು ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ. ನೋಡಿ, ಇದು ಕಂಬಳದ ಗದ್ದೆ. ಆಲ್ರೆಡಿ ಇಲ್ಲಿ ಕಂಬಳ ಶುರು ಆಗಿದೆ. ಸುಮಾರು ಎಷ್ಟು ಎಕರೆ ಅಂತ ಗೊತ್ತಿಲ್ಲ, ಅದು ತುಂಬ ದೊಡ್ಡ ಗದ್ದೆ. ಅಲ್ಲೆಲ್ಲ ರೆಡಿ ಮಾಡಿ ಕಂಬಳಕ್ಕೋಸ್ಕರನೇ ಕೆಸರು ಗದ್ದೆನೆಲ್ಲ ರೆಡಿ ಮಾಡಿರ್ತಾರೆ. ಈ ಥರ ಒಂದೊಂದು ಕೋಣ ಓಡ್ತಿತ್ತು ಅಂದರೆ ಎಷ್ಟು 10 ಸೆಕೆಂಡ್ಸ್ 13 ಸೆಕೆಂಡ್ಸ್ ಒಳಗೆ ಅಷ್ಟು ರೀಚ್ ಮಾಡಿರ್ತಿತ್ತು. ವಾವ್, ಗ್ರೇಟ್ ಅಲ್ಲ. ನನಗಂತೂ ಸಖತ್ ಖುಷಿ ಆಗ್ತಿತ್ತು ನೋಡೋಕ್ಕೆ. ಓಡ್ತಾ ಕೆಲವರು ಕೋಣಗಳ ಜೊತೆ ಪಾಪ ಬಿದ್ದೇ ಹೋದ್ರು ಕಂಬಳದ ಗದ್ದೆ ಒಳಗೆ. ನನಗದು ನೋಡಿ ಬೇಜಾರಾಯಿತು. ಬಟ್ ಅದು ಕ್ವೈಟ್ ಕಾಮನ್ ಅಂತೆ, ನಂಗೆ ಗೊತ್ತಿರಲಿಲ್ಲ. ಅವ್ರಿಗೆ ಬಿದ್ದೆಲ್ಲ ಅಭ್ಯಾಸ ಇರತ್ತಂತೆ. ಆ ಬಿದ್ರೂ ಒಬ್ಬೊಬ್ರು ಕೋಣಗಳ ಜೊತೆಗೆ ಹೊಟ್ಟೋಗೋರು. ಅದು ಆ ಸೀನ್ ಅಂತೂ ಭಯಂಕರವಾಗಿರ್ತಿತ್ತು. ನೋಡಿ ಹೇಗೆ ಬೀಳ್ತಿದ್ದಾರೆ. ಅಪ್ಪ ಮೈಕ ಎಲ್ಲ ತರ್ಚೋಗಿರತ್ತೆ ಮಾತ್ರ. ಪಾಪ ಒಬ್ಬೊಬ್ರು ಅಲ್ಲಿಂದ ಎದ್ದು ಬರ್ಬೇಕಾದ್ರೆ ಕುಂತ್ಕೊಂಡೆಲ್ಲ ನಡೀತಿದ್ರು, ಅಷ್ಟು ಏಟಾಗಿದೆ. ಅಂದರೂ ನಮ್ಮದೊಂದು ಜಾನಪದ ಕಲೆ ಸಂಸ್ಕೃತಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಿದ್ದಾರೆ, ಅದೇ ಒಂದು ಖುಷಿ. ಚಿರುನ ನೋಡಿ ಹಂಗೆ ಡೈರೆಕ್ಟ್ ಸ್ಕೂಲಿಂದನೇ ಕರ್ಕೊಂಬಂದ್ಬಿಟ್ಟಿದ್ವಿ ಕಂಬಳದ ಗದ್ದೆ ಕಂಬಳ ನೋಡೋಕ್ಕೆ ಅಂತಲೇ. ಅವಳಿಗಂತೂ ಫುಲ್ ಕ್ಯೂರಿಯಾಸಿಟಿ, ಖುಷಿ ಆಗ್ತಿತ್ತು. ಎಷ್ಟೊಂದು ಜನ ಸೇರಿದ್ರು. ಆ್ಯಕ್ಚುಲಿ ಜಾಗನೂ ಇರಲಿಲ್ಲ ಸರಿಯಾಗಿ ಕುತ್ಕೊಂಡು ನೋಡೋಕ್ಕೆ. ನಾವು ಅಲ್ಲಿ ಇಲ್ಲಿ ಸಂದಿ ಜಾಗ ಎಲ್ಲ ಹುಡ್ಕೊಂಡು ಮಾಡಿ ಹೋಗಿ ಕುತ್ಕೊಂಡು ನೋಡ್ತಿದ್ವಿ. ಅದು ಮುಂದೆಯಿಂದ ನೋಡಬೇಕು, ಮುಂದೆ ಕುತ್ಕೊಂಡು ನೋಡ್ಬೇಕು, ಅದೇ ಒಂಥರ ಮಜಾ. ನೋಡಿ ಎಷ್ಟು ಜನ ಸೇರಿದ್ದಾರೆ. ಇದು ತಲ್ಲೂರಲ್ಲಿ, ನಮ್ಮ ಹೆಮ್ಮಾಡಿಯಿಂದ ಒಂದು 5 ಕಿಲೋಮೀಟ್ರ್ ಇರ್ಬೋದು, ತಲ್ಲೂರು ಅನ್ನೋ ಪ್ಲೇಸು. ಅಲ್ಲಿ ನಡೆದಿರೋ ಒಂದು ಕಂಬಳ ಇದು. ಸುಮಾರು ಕಡೆ ನಡೀತಾ ಇರತ್ತೆ, ತಲ್ಲೂರು, ಹೊಸೂರು, ತಗ್ಗರ್ಸೆ, ಸುಮಾರು ಕಡೆ ನಡೀತಾ ಇರತ್ತೆ. ನಾನು ಫಸ್ಟ್ ನೋಡಿದಂದರೆ ಇದೇ ತಲ್ಲೂರು ಕಂಬಳ. ನನಗಂತೂ ತುಂಬ ಇಷ್ಟ ಆಯಿತು. ಈ ಮಕ್ಳಿಗೆಲ್ಲ ನೋಡೋಕೆ ಏನೋ ಒಂಥರ ಕ್ಯೂರಿಯಾಸಿಟಿ, ಚಂದ ಅಲ್ವಾ. ಅಂಜು ನೋಡಿ, ಕ್ಯಾಮ್ರಾ ಹಿಡಿದ್ರೆ ಸಾಕು ಬರೀ ನಾಚ್ಕೋತಾ ಇರ್ತಾರೆ. ಕ್ಯಾಮ್ರಾ ಪೋಸು ಕೊಡಲ್ಲ, ಮಾತಾಡಿ ಅಂದರೆ ಮಾತಾಡೋದು ಇಲ್ಲ ಅಂಜು. ಆಲ್ರೆಡಿ ಎಲ್ಲ ಕಂಬಳ ಎಲ್ಲ ಮುಗೀತಾ ಬಂದಿತ್ತು. ಆಲ್ಮೋಸ್ಟ್ ಲಾಸ್ಟ್ ಒಂದು ಕೋಣ ಇತ್ತು, ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಚಿರಸಿ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡಿ ಐಸ್ ಕ್ರೀಮ್ ತೆಗೆಸ್ಕೊಂಡು, ನಾನು ಅಲ್ಲೆಲ್ಲ ಐಸ್ ಕ್ರೀಮ್ ತಿನ್ನಬೇಡ ಅಂತೀನಿ, ಗಂಟ್ಲು ನೋವು ಬರುತ್ತೆ ಅಂದರೆ ಏನು ಮಾಡೋದು, ಮಕ್ಕಳು ಕೇಳಲ್ಲ, ಕೊಡಿಸ್ಲೇಬೇಕಾಗತ್ತೆ, ವಿಧಿ ಇರಲ್ಲ. ಕೆಸಗದ್ದೆಯ ಓಟಗಾರರು ಆರಂಭಿಕ ಬಿಂದುವಿಗೆ ವಿನಂತಿಸಿಕೊಳ್ತಾ ಅಂಟುನಾಯಕ್ ಅವರ ಕೋಣ ದಯವಿಟ್ಟು ಓಡಿಸುವಂತೆ, ಎಲ್ಲಿದ್ರಿ ತಾವು ಆರಂಭಿಕ ಬಿಂದುವಿಗೆ ಕೋಣವನ್ನು ತೆಗೆದುಕೊಂಡು ಹೋಗುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಅಂಟುನಾಯಕ್ ಕೆರಾಡಿ. ಕಂಬಳ ಎಲ್ಲ ಮುಗ್ದಿತ್ತು. ಲಾಸ್ಟಿಗೆ ಕೆಸರು ಗದ್ದೆ ಓಟ ಅಂತ ಇತ್ತು. ನೋಡಿ, ಕೆಸರು ಗದ್ದೆಲಿ ಓಡೋದೇ ಚಂದಲ್ಲ, ಮಾಮೂಲಿ ಓಡೋಕ್ಕೆ ಆಗಲ್ಲ ಪಾಪ. ಈ ಕೆಸರು ಗದ್ದೆಲಿ ಓಡೋದು ಎಷ್ಟು ಕಷ್ಟ ಅಂದರೂ ಎಷ್ಟು ಫಾಸ್ಟಾಗಿ ಓಡ್ತಾ ಇದ್ದಾರೆ. ಅದು ಒಂಥರ ನೋಡೋಕ್ಕೆ ಚೆನ್ನಾಗಿತ್ತು. ಫೈನಲಿ ಎಲ್ಲ ಮುಗೀತು, ಮನೆಗೆ ಹೊರಡೋಣ ಅಂತ ಹೋಗ್ತಾ ಇದ್ವಿ. ನಡ್ಕೊಂಡು ಹೋಗ್ತಾ ಇದ್ರೆ ಫುಲ್ಲು ರೋಡೆಲ್ಲ ಕೆಸರು ಮಯ ಆಗಿಬಿಟ್ಟಿತ್ತು. ಆ ಕೋಣಗಳು ಎಲ್ಲ ನಡೆದು ರೋಡೆಲ್ಲ ಕೆಸರಾಗ್ಬಿಟ್ಟಿತ್ತು. ಆಮೇಲೆ ಅಲ್ಲೆಲ್ಲ ತಿಂಡಿ ಎಲ್ಲ ಮಾಡ್ತಿದ್ರು. ಜಿಲೇಬಿ, ಇಲ್ಲಿ ಕುಂದಾಪುರದಲ್ಲಿ ಏನೇ ಹಬ್ಬ ಆಗಲಿ ಜಾತ್ರೆ ಆಗಲಿ ಫಸ್ಟು ಅಟ್ರ್ಯಾಕ್ಟಿವ್ ತಿಂಡಿ ಅಂದರೆ ಜಿಲೇಬಿ. ಎಲ್ಲ ಸ್ಟಾಲ್ ಇಟ್ಕೊಂಡಿರ್ತಾರೆ, ಜಿಲೇಬಿ, ಮುಂಡಕ್ಕಿ, ಅದು ಇದು. ನಾವು ಫಸ್ಟು ತೊಗೊಳ್ಳೋದು ಜಿಲೇಬಿ. ಬಿಸಿ ಬಿಸಿ ತಿನ್ನೋಕ್ಕೆ ಚಂದ. ಅಲ್ಲಿ ಆಗ್ತಾನೆ ಮಾಡ್ತಾ ಇರ್ತಾರೆ ಜಿಲೇಬಿ. ನೋಡಿ, ಅವ್ರು ಹಾಕೋಕ್ಕೂ ಹೋಗ್ತಿಲ್ಲ, ಅಷ್ಟು ಬಿಸಿ ಬಿಸಿ ಇದೆ. ಆಮೇಲೆ ಇದು ಮುಂಡಕ್ಕಿ ಉಪ್ಪು ಕರಿ, ಇದು ಫೇಮಸ್ಸು ಕುಂದಾಪುರದಲ್ಲಿ. ಮುಂಡಕ್ಕಿ ಉಪ್ಪು ಕರಿ ಅಂದರೆ ತುಂಬ ಫೇಮಸ್ ಕುಂದಾಪುರದಲ್ಲಿ. ಆಮೇಲೆ ಚಿರು ಸ್ವೀಟ್ ಕಾರ್ನ್ ತೊಗೊಂಡ್ಲು.
ನಾವು ಎಲ್ಲ ಮುಂಡಕ್ಕಿ ಉಪ್ಪು ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ ಮುಂಡಕ್ಕಿ ಉಪ್ಪು ಕರಿ. ನಾನು ಯಾವುದೇ ಹಬ್ಬಕ್ಕೆ ಹೋದರೂ ಫಸ್ಟ್ ಅದೇ ತಿನ್ನೋದು. ಆಮೇಲೆ ಇದು ಸೋಡಾ ತಗೊಂಡ್ವಿ. ಇದು ಪುದೀನ ಲೆಮನ್ ಸೋಡಾ. ಆಮೇಲೆ ಇಲ್ಲಿ ನೋಡಿ ದೊಂಬರಾಟ ನಡೀತಿದೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ವಿ ಇದು ದೊಂಬರಾಟ. ಚಿರಸ್ವಿಗೆ ಇದು ನೋಡಿ ಒಂಥರ ಶಾಕ್ ಆಯಿತು. ಆ ರೋಬ್ ಮೇಲೆ ಹೇಗೆ ನಡೀತಾರೆ, ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಅದನ್ನೇ ನೋಡ್ತಾ ಇದ್ಲು ಅವಳು ಪಾಪ. ನೋಡಿ ಎಷ್ಟು ಚಿಕ್ಕ ಮಗುನೆಲ್ಲ ಇಲ್ಲಿ ಜೋಲಿ ಹಾಕಿ ಕಟ್ಟಿ ಆ ಚಿಕ್ಕ ಮಗುನಲ್ಲಿ ಕೂರಿಸ್ಕೊಂಡು ಅವ್ರದ್ದೊಂದು ಹೊಟ್ಟೆಪಾಡು. ಫೈನಲಿ ಎಲ್ಲ ಮುಗೀತು, ಮನೆ ಕಡೆ ಪಯಣ ಮಾಡಿದ್ವಿ. ಆಲ್ರೆಡಿ ಸಂಜೆ 6:30 ಆಗೋಗಿತ್ತು, ಕತ್ಲೆ ಆಗ್ತಾ ಇತ್ತು. ಇವಾಗಂತೂ ಬೇಗ ಕತ್ಲೆ ಆಗಿಬಿಡುತ್ತೆ. 6 o'clockಗೆಲ್ಲ ಕತ್ಲೆ ಆಗಿಬಿಡುತ್ತೆ ನಮ್ಮಲ್ಲಿ ಈಗ. ಅಂದರೆ ರಾತ್ರಿ ದೊಡ್ಡದು, ಹಗಲು ಚಿಕ್ಕದಂತೆ ಈಗ. ಆಮೇಲೆ ನಾವು ಹೋಗಿದ್ದ ಜಾಗನೇ ಬ್ಯಾಟ್ ಝೋನ್. ಇದಕ್ಕೂ ಹೆಮ್ಮಾಡಿಯಲ್ಲಿ ಹೊಸದಾಗಿ ಓಪನ್ ಆಗಿರೋದು. ಅಂಜು ಅವ್ರ ಫ್ರೆಂಡ್ ಅಂಗಡಿ. ಇಲ್ಲಿ ಸ್ಪೋರ್ಟ್ಸ್ ಐಟಮು, ಬ್ಯಾಟ್ ಇರ್ಬೋದು, ಬಾಲ್ ಇರ್ಬೋದು, ಏನೇ ನಿಮ್ಮ ಸ್ಪೋರ್ಟ್ಸ್ ಐಟಮ್ ಇರ್ಬೋದು, ಟ್ರೋಫಿಗಳಿರ್ಬೋದು. ಟ್ರೋಫಿಗಳು ಮಾತ್ರ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಟ್ರೋಫಿಗಳು. ಬ್ಯಾಟ್ಗಳು ನೋಡಿ ತುಂಬ ಕ್ವಾಲಿಟಿ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಅಂಗಡಿ, ನೀಟಾಗಿ ಆರ್ಗನೈಸ್ಡ್ ಆಗಿ. ಶೂಸ್ ಎಲ್ಲ ತುಂಬ ಸ್ಪೋರ್ಟ್ಸಿಗೆ ಬೇಕಾಗಿರೋ ಶೂಸು, ಇಂಪಾರ್ಟೆಂಟ್ ಶೂಸು. ನಾವು ಎಂತಕ್ಕೆ ಹೋಗಿದ್ದಂದರೆ, ಚಿರಸ್ವಿ ತುಂಬ ದಿವಸದಿಂದ ಕೇರಮ್ ಬೋರ್ಡ್ ಬೇಕು ಅಂತಿದ್ಲು. ಸೊ ನಮಗೆಲ್ಲರಿಗೂ ಒಂಥರ ಇಂಟ್ರೆಸ್ಟ್ ಕೇರಮ್ ಮಾಡೋಕ್ಕೆ. ಕೇರಮ್ ತೊಗೊಳಕ್ಕೆ ಹೋಗಿದ್ವಿ. ನೋ ಅಂದರೆ ರೇಟು ಓಕೆ, ರೀಸನಬಲ್ ಅನಿಸ್ತು. ಬೋರ್ಡು ಚೆನ್ನಾಗಿತ್ತು. ಯಾವ್ದು ತೊಗೊಳ್ಳೋದು ಅಂತ ಸೆಲೆಕ್ಟ್ ಮಾಡ್ತಾ ಆ ಮಿಡಲ್ ಒಂದು ತೊಗೊಂಡ್ವಿ. ನಮಗೆ ಇಷ್ಟ ಆಯಿತು, ರೇಟು ರೀಸನಬಲ್ ಆಗಿತ್ತು ಅಂತ ತೊಗೊಂಡ್ವಿ. ಅದೆಲ್ಲ ತುಂಬ ದೊಡ್ಡ ಬೋರ್ಡ್ ಆಗೋಯ್ತು. ಅದು ತಂದ್ರೂ ಮತ್ತು ನಮ್ಗೆ ಇಟ್ಕೊಂಡು ಆಡೋಕ್ಕೂ ಕಷ್ಟ ಆಗುತ್ತೆ. ಮಕ್ಕಳಿಗೆಲ್ಲ ಆಡೋಕ್ಕೆ ಈ ಸೈಜ್ ಓಕೆ ಅಂದ್ಬಿಟ್ಟು ಅದನ್ನೇ ಪರ್ಚೇಸ್ ಮಾಡಿದ್ವಿ. ಆಮೇಲೆ ಶಟಲ್ ಕಾಕ್ ತಂದ್ವಿ ಮೊನ್ನೆ ಒಂದು. ಅದು ಚೆನ್ನಾಗಿತ್ತು. ಬೆಳಿಗ್ಗೆ ಹೊತ್ತು ಆಡೋಣ ಅಂದ್ಬಿಟ್ಟು ತರಿಸಿದ್ದೀವಿ. ನಾನು ಅದಕ್ಕೆ ಆಡ್ತಾ ಇದ್ದೀವಿ. ಆಮೇಲೆ ನೋಡಿ ಈ ಟ್ರೋಫಿಗಳಂತೂ ರೀಸನಬಲ್ ಅನಿಸ್ತು ಪ್ರೈಸು. ದೊಡ್ಡ ಟ್ರೋಫಿಗಳಂತರ ನೋಡೋಕ್ಕೆ ಚೆಂದ ಅಲ್ಲ. ನನಗೂ ಒಂದು ಡ್ರೀಮು, ಈ ಥರ ಲೈಫಲ್ಲಿ ಯಾವತ್ತಾರು ಇಷ್ಟು ದೊಡ್ಡ ಟ್ರೋಫಿ ತೊಗೋಬೇಕು. ಅದು ಇವಾಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಮಗಳ ಮೇಲೆ ಒಂದು ಹೋಪಿದೆ, ಇಷ್ಟು ದೊಡ್ಡ ಟ್ರೋಫಿ ತೊಗೋಬೇಕು. ಅವಳು ಕರಾಟಲ್ಲೆಲ್ಲ ಅಚೀವ್ಮೆಂಟ್ ಮಾಡಿ ಆಲ್ರೆಡಿ ಒಂದು 2-3 ಟ್ರೋಫಿ ತಂದಿದ್ದಾಳೆ. ಇನ್ನು ದೊಡ್ಡ ಟ್ರೋಫಿ ತರಬೇಕು ಅಂತ ಆಸೆ. ತರ್ತಾಳೆ, ಐ ಹೋಪ್ ಸೊ. ನೋಡಿ ಎಷ್ಟೊಂದು ಟ್ರೋಫಿ ಇದೆ, ಸಖತ್ತಾಗಿದೆ ಅಲ್ಲ. ನಿಮ್ಗೆ ಯಾರಿಗಾದ್ರು ಟ್ರೋಫೀಸ್, ಮೆಡಲ್ಸ್, ಏನೇ ಸ್ಪೋರ್ಟ್ಸ್ ಐಟಮ್ ಬೇಕು ಅಂದರೂ ಹೆಮ್ಮಾಡಿಲಿರೋರು ಪ್ಲೀಸ್ ಈ ಬ್ಯಾಟ್ ಝೋನ್ನ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಅಂಗಡಿ, ರೀಸನಬಲ್ ಪ್ರೈಸ್ ಕೂಡ. ನಿಮಗೆ ಹೋಲ್ಸೇಲಲ್ಲಿ ಕಮ್ಮಿಗೆ ಸಿಗುತ್ತೆ. ಗೋ ಆ್ಯಂಡ್ ಮಸ್ಟ್ ವಿಸಿಟ್ ದ ಶಾಪ್. ಸ್ಟ್ರೈಕರ್ ನಂಗೆ ಪಿಂಕ್ ಕಲರೇ ಬೇಕಂತ ಪಿಂಕ್ ಕಲರ್ ತೊಗೋತಿದ್ದೀನಿ. ಸ್ಟ್ರೈಕರ್ ಪಿಂಕ್ ನಂಗೆ ಫೇವ್ರೆಟ್ ಕಲರ್. ಸೊ ಡಿಸ್ಕೋ ಪೌಡರ್ ಆ್ಯಂಡ್ ಇದು ಕೇರಮ್ ಪೌಡರ್, ಇದು ಪಾನ್ಸ್ ಎಲ್ಲ ತೊಗೊಂಡ್ವಿ. ಆ್ಯಕ್ಚುಲಿ ಅಂಜುಗೆ ತುಂಬ ಇಷ್ಟ ಕೇರಮ್. ಈ ಅಂಜು ಅಂತೂ ಕ್ಯಾಮ್ರಾ ತೋರಿಸಿದ್ರೆ ನಾಚ್ಕೋತಾರೆ. ನೋಡಿ ಸ್ಟ್ರೈಕರ್ಸ್ ಎಲ್ಲ ಕಲರ್ಫುಲ್ ಆಗಿದೆಲ್ಲ, ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ನನಗೆ. ಬೇಕಾದರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇಲ್ಲಿ ಕಾರ್ಡ್ ತೋರಿಸ್ತಾ ಇದ್ದೀನಿ, ನಂಬರ್ ಇದೆ, ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವೀಡಿಯೋಗೋಸ್ಕರ ಲಿಕ್ಕು ಲೈಫ್ ಸ್ಟೈಲ್ಸ್ ಕನ್ನಡ ವ್ಲಾಗ್ಸ್ನ ನೋಡ್ತಾನೆ ಇರಿ ಅಂತ ಹೇಳ್ತಾ ಲವ್ ಯು, ಬಾಯ್, ಟೇಕ್ ಕೇರ್.